ಹೊನ್ನಾವರ ತಾಲೂಕಿನ ಪುರಾಣ ಪ್ರಸಿದ್ಧ ಇಡಗುಂಜಿ ಶ್ರೀ ಮಹಾಗಣಪತಿ ಸನ್ನಿಧಿಯಲ್ಲಿ ಗಣೇಶ ಚತುರ್ಥಿ ಹಿನ್ನೆಲೆಯಲ್ಲಿ ಶನಿವಾರ ರಾಜ್ಯದ ಮೂಲೆ ಮೂಲೆಯಿಂದ ಸಾವಿರಾರು ಸಂಖ್ಯೆಯ ಭಕ್ತರು ಆಗಮಿಸಿ ವಿಘ್ನ ವಿನಾಶಕ ವಿಘ್ನೇಶ್ವರನಲ್ಲಿ ಪ್ರಾರ್ಥಿಸಿದರು. ಗಣೇಶ ಚೌತಿಯ ದಿನದಂದು ಪ್ರತಿ ವರ್ಷ ರಾಜ್ಯದ ಮೂಲೆ ಮೂಲೆಯಿಂದ 50,000ಕ್ಕೂ ಹೆಚ್ಚಿನ ಭಕ್ತರು ಶ್ರೀ ಕ್ಷೇತ್ರ ಇಡಗುಂಜಿಗೆ ಭೇಟಿ ನೀಡಿ ದರ್ಶನ ಪಡೆದು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಪ್ರಭಾತ ಕಾಲದಿಂದಲೇ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಬೆಳಗಿನ ಜಾವ 4 ಗಂಟೆಗೆ ದೇವರ ದರ್ಶನಕ್ಕೆ ಭಕ್ತಾದಿಗಳು ಆಗಮಿಸಿದ್ದರು. ಶ್ರೀ ಕ್ಷೇತ್ರದಲ್ಲಿ ಗಣಹೋಮ, ಮಹಾಮಂಗಳಾರತಿ, ಸತ್ಯ ಗಣಪತಿ ವ್ರತ, ಪಂಚಾಮೃತ ಅಭಿಷೇಕ ಹಾಗೂ ಪಂಚಕಜ್ಜಾಯ ಸೇವೆಗಳು ಒಳಗೊಂಡಂತೆ ಕ್ಷೇತ್ರದಲ್ಲಿ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಪರಂಪರಾಗತವಾಗಿ ನಡೆದು ಬಂದ ಎಲ್ಲ ಸಂಪ್ರದಾಯಗಳು ನಡೆದವು. 100 ಕ್ವಿಂಟಾಲ್ನಷ್ಟು ಪಂಚಕಜ್ಜಾಯ ನೈವೇದ್ಯವಾಗಿತ್ತು. 40,000 ತೆಂಗಿನಕಾಯಿ ಸಮರ್ಪಣೆಯಾಗಿದೆ. 250ಕ್ಕೂ ಹೆಚ್ಚು ಗಣಹೋಮ, ಸತ್ಯ ಗಣಪತಿ ವ್ರತ ನಡೆದಿದೆ. ವಿಘ್ನಗಳ ದೂರ ಮಾಡುವ ಶ್ರೀ ಮಹಾಗಣಪತಿಯು ವಿಶ್ವಕ್ಕೆ ಬಂದಂತಹ ವಿಪತ್ತು, ಸಂಕಷ್ಟವನ್ನು ದೂರ ಮಾಡಲಿ ಎಂದು ದೇವಾಲಯದ ಭಜಕರು ಲೋಕ ಕಲ್ಯಾಣಾರ್ಥವಾಗಿ ಪ್ರಾರ್ಥಿಸಿದರು. ಬೆಳಗ್ಗೆ ಶ್ರೀ ಕ್ಷೇತ್ರಕ್ಕೆ ಸಾವಿರಾರು ಸಂಖ್ಯೆಯ ಭಕ್ತರು ಆಗಮಿಸಿದ ಕಾರಣ 2 ಕಿಲೋಮೀಟರ್ವರೆಗೂ ಜನಸಂದಣಿ ಉಂಟಾಯಿತು. ವರುಣ ಅಬ್ಬರಿಸಿದ್ದರಿಂದ ಕೆಲ ಕಾಲ ಭಕ್ತಾದಿಗಳು ಮಳೆಯಲ್ಲಿ ನೆನೆಯುವಂತಾಯಿತು. ಸರತಿ ಸಾಲಿನ ಪ್ರಕಾರ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಯಿತು. ಪೊಲೀಸರು ಪರಿಸ್ಥಿತಿ ನಿಭಾಯಿಸುವಲ್ಲಿ ಹರಸಾಹಸ ಪಟ್ಟರು. ಭಕ್ತರು ಸರದಿ ಸಾಲಿನಲ್ಲಿ ನಿಂತು ಸಂಕಷ್ಟಹರ ಗಣಪನ ದರ್ಶನ ಪಡೆದು ಪುನೀತರಾದರು. ಮಧ್ಯಾಹ್ನ 3 ಗಂಟೆಯ ನಂತರ ಭಕ್ತರ ಸಂಖ್ಯೆಯಲ್ಲಿ ಕೊಂಚ ಇಳಿಮುಖವಾಯಿತು. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ದೇವಾಲಯದ ಪ್ರಧಾನ ಅರ್ಚಕರಾದ ವಿದ್ವಾನ್ ವಿಷ್ಣು ಭಟ್ ಮಾತನಾಡಿ, ದುಷ್ಟಶಕ್ತಿಗಳನ್ನು ನಾಶ ಮಾಡಲಿಕ್ಕೆ ಗಣಪತಿಯ ಅವತಾರವಾಗಿದೆ. ಚೌತಿಯ ದಿನದಂದು ಮಣ್ಣಿನ ಗಣಪತಿಯ ಪೂಜೆ ಮಾಡುವುದರಿಂದ ಸಂಪೂರ್ಣ ಅನುಗ್ರಹವಾಗುತ್ತದೆ. ಚೌತಿಯ ಚಂದ್ರನ ನೋಡಿದರೆ ಏನು ಮಾಡಬೇಕು ಎಂದು ಮಾಹಿತಿ ನೀಡಿದರು. ಶಕ್ತಿಗಳನ್ನು ನಾಶ ಮಾಡಲಿಕ್ಕೆ ಗಣಪತಿಯ ಅವತಾರವಾಗ್ತದೆ. ಅದಕ್ಕಾಗಿ ಇವತ್ತಿನ ದಿವಸ ಗಣಪತಿಯೇ ಹೇಳಿದ್ದು. ಏನು ಹೇಳಿದ್ದಾನೆ ಗಣಪತಿ? ನಚಿತ್ತಸ್ಯ ಸಮಾಧಾನಂ ಭವೇತ್ ವೈ ಚಿಂತನೇನ ವೈ ಮಮ ಮೂರ್ತಿಂ ಮೃದಾ ಕೃತ್ವ ಪೂಜೆಯಂತು ಗ್ರಹೇ ಗ್ರಹೇ. ಯಾವ ವ್ಯಕ್ತಿಗಳು ಕಾಮಕ್ರೋಧಾದಿ ಲೋಭಗಳಿಂದ ಆವೃತಗೊಂಡು ಅವಿಹಿತ ಕರ್ಮವನ್ನು ಮಾಡಿ ನರಕಕ್ಕೆ ಹೋಗ್ತಾರೋ, ಆ ನರಕಕ್ಕೆ ಹೋಗುವುದನ್ನು ತಪ್ಪಿಸುವ ಸಲುವಾಗಿ ಗಣಪತಿ ನೀವು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಮಣ್ಣಿನಿಂದ ವಿಗ್ರಹವನ್ನು ಮಾಡಿ ನೀವು ಒಂದೊಂದು ಮನೆಯಲ್ಲಿಯೂ ಪೂಜೆ ಮಾಡಿ. ಆ ಪೂಜೆ ಮಾಡಿದವಾಗ ಆ ಗಣಪತಿಯ ಸಂಪೂರ್ಣ ಅನುಗ್ರಹದಿಂದ ಆ ನಿಮಗೆ ಸಾರಾಸಾರ ವಿವೇಚನಾ ಶಕ್ತಿ ಪ್ರಾಪ್ತವಾಗ್ತದೆ. ಹಾಗಾಗಿ ಉತ್ತಮ ವ್ಯಕ್ತಿತ್ವ ನಿರ್ಮಾಣವಾಗ್ತದೆ. ಆ ದೃಷ್ಟಿಯಿಂದ ಗಣಪತಿ ಕರ್ಮಫಲದಾತನಾಗಿ ಶಿವನಿಂದ ಇವತ್ತಿನ ದಿವಸ ಭಾದ್ರಪದ ಶುಕ್ಲ ಚೌತಿಯ ದಿವಸ ಗಣಪತಿಯ ಅವತಾರವಾಗಿರ್ತದೆ. ಈ ಭಾದ್ರಪದ ಶುಕ್ಲ ಚೌತಿಯ ದಿವಸ ಕಲಿಯುಗದಲ್ಲಿ ಬೇರೆ ಯುಗಗಳ ಹಾಗೆ ತಪಸ್ಸು, ದೊಡ್ಡ ದೊಡ್ಡ ಯಜ್ಞಗಳು, ಶಾಪವೋ ವರವೋ ಯಾವುದೂ ಇಲ್ಲ. ನಾಮ ಸಂಕೀರ್ತನೆಯೇ ಹೆಚ್ಚು ಪ್ರಧಾನವಾದ್ದರಿಂದ ಗಣಪತಿಯ ನಾಮವನ್ನು ಸುಮುಖಶ್ಚೈಕದಂತಶ್ಚ ಕಪಿಲೋ ಗಜಕರ್ಣಕಃ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪಃ ಧೂಮ್ರಕೇತು ಗಣಾಧ್ಯಕ್ಷೋ ಬಾಲಚಂದ್ರೋ ಗಜಾನನ ಹೇಳುವಂತಹ ಶ್ಲೋಕವನ್ನು ಪಠಿಸಿದರು ಅಥವಾ ನಾಮವನ್ನು ಹೇಳಿದರೂ ಬಹಳ ಪುಣ್ಯಪ್ರದವಾದಂತಹದ್ದಾಗಿರ್ತದೆ. ಮತ್ತು ಇವತ್ತಿನ ದಿವಸ ಯಾರು ಚಂದ್ರನನ್ನು ಅಕಸ್ಮಾತಾಗಿ ನೋಡದಿದ್ದರೆ ಸಿಂಹ ಪ್ರಸೇನ ಮಮದೀಹಿ ಸಿಂಹೋ ಜಾಂಬವತಾಹತಃ ಸುಕುಮಾರಕ ಮಾರೋದಿ ತವ ಶೇಷ ಶಮಂತಕ ಹೇಳುವಂತಹ ಶ್ಲೋಕವನ್ನು ಪಠಿಸಿದರೂ ಸಾಕಾಗ್ತದೆ, ಅದನ್ನು ಶ್ರವಣ ಮಾಡಿದರೂ ಸಾಕಾಗ್ತದೆ. ಆ ಚಂದ್ರದೋಷಣದ ದೋಷ ನಿವೃತ್ತಿಯಾಗಿ ವೃಥ ಅಪವಾದದಿಂದ ಮುಕ್ತರಾಗ್ತೀರಿ. ಗಣಪತಿ ಸರ್ವೇ ಜನಾ ಸುಖಿನೋ ಭವಂತು ಹೇಳುವಲ್ಲಿ ಗಣಪತಿ ಸಮರ್ಥನಾದದ್ದರಿಂದ, ಇವತ್ತು ಅವನ ಹುಟ್ಟಿನ ಹಬ್ಬವಾದದ್ದರಿಂದ ಎಲ್ಲರೂ ಗಣಪತಿಯನ್ನು ಓಂ ಜೈ ಶ್ರೀ ಗಣೇಶ್, ಓಂ
ಜೈ ಶ್ರೀ ಗಣೇಶ್.